ಪಡೆಯಬಲ್ಲೆಯ ನೀನು ಈ ಗಂಗೆಯ ಜಲ ಸಮಾಧಿಯು ನೀನು ಮೃತ್ಯುಂಜಯ. ಹೇಗೆ ಪಡೆದೆ ಹರಿವ ಈ ಶಕ್ತಿಯ ಹೆಣ್ಣೆ ಅರಿವೆಯ ನೀನು ಶಿವ ನಿರ್ಣಯ. ಅಡವೆಯ ಕೈಲಾಸವಾಸ ಶಿವ ಶಿರವೆ ನಿನ್ನ ನಿವಾಸ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಇರಲಿ. ಆತ್ಮೀಯ ಬಂಧುಗಳೇ, ಗಂಗಾ ಸ್ನಾನ ತುಂಗಾ ಪಾನ ಎನ್ನುವಂತಹ ಮಾತು ಜಗತ್ ಪ್ರಸಿದ್ಧಿಯಾಗಿದೆ. ಅಂದರೆ ಗಂಗೆಯ ನೀರು ಸ್ನಾನಕ್ಕೆ ಅತ್ಯಂತ ಶ್ರೇಷ್ಠ, ತುಂಗೆಯ ನೀರು ಪಾನಕ್ಕೆ ಅಂದರೆ ಸೇವನೆಗೆ ಅತ್ಯಂತ ಶ್ರೇಷ್ಠ ಎಂದು ಆ ನಾಣ್ಣುಡಿಯ ಅರ್ಥ. ಕಾರಣ ಗಂಗಾ ನದಿಯಲ್ಲಿರುವಂತಹ ಔಷಧೀಯ ಗುಣಗಳು ಹಾಗೂ ಆ ಗಂಗಾ ನದಿಯು ಹಿಮಾಲಯದ ತುತ್ತತುದಿಯಲ್ಲಿ ಹುಟ್ಟಿ ಹರಿದು ಬರುವಾಗ 100 ಮೈಲಿ ಕಾಡಿನಲ್ಲಿ ಹರಿದು ಬರುತ್ತದೆ. ಆ ಸಂದರ್ಭದಲ್ಲಿ ಅನೇಕ ಔಷಧೀಯ ಸಸ್ಯಗಳನ್ನ ಸೋಂಕಿಸಿಕೊಂಡು ಬರುವಂತಹ ಗಂಗೆಯ ನೀರು ಚಮತ್ಕಾರಗಳನ್ನ ಸೃಷ್ಟಿಸುವ ಹಾಗೂ ಸರ್ವ ರೋಗಗಳನ್ನ ನಿವಾರಣೆ ಮಾಡುವಂತಹ ಗುಣವನ್ನ ಹೊಂದಿರುತ್ತೆ. ಹಾಗಾಗಿಯೇ ನಮ್ಮ ಹಿರಿಯರು, ಸಾಧುಗಳು, ಸಂತರು, ಯೋಗಿಗಳು, ತಪಸ್ವಿಗಳು, ಜ್ಞಾನಿಗಳು ಇವರೆಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಒಂದು ಮಾತೇನೆಂದ್ರೆ, ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಗಂಗಾ ಸ್ನಾನವನ್ನ ಮಾಡಬೇಕು ಅಂತ ಹೇಳಿ. ಆದರೆ ಕೆಲವು ನಿಯಮ, ಪದ್ಧತಿ, ಆಚಾರ, ವಿಚಾರವನ್ನ ಅನುಸರಿಸಿ ಮಾತ್ರ ನಾವು ಸ್ನಾನವನ್ನ ಮಾಡಬೇಕು. ಇಲ್ಲದೇ ಇದ್ದರೆ ಅದು ಕೇವಲ ಸ್ನಾನ ಆಗತ್ತೆ ಹೊರತು ಪುಣ್ಯ ಸ್ನಾನ ಆಗೋದಿಲ್ಲ. ಗಂಗೆಯ ಸ್ನಾನ ನಮಗೆ ಪುಣ್ಯ ಫಲವನ್ನ ಸಿಗುವಂತೆ ಮಾಡಬೇಕೇ ವಿನಃ ಗಂಗೆಯ ಸ್ನಾನ ನಮಗೆ ಪುನಃ ಪಾಪವನ್ನ ಸಿಗುವಂತೆ ಮಾಡಬಾರದು. ಹಾಗಾದ್ರೆ ಯಾವ ಯಾವ ನಿಯಮಗಳನ್ನ ನಾವು ಅನುಸರಿಸಬೇಕು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೆಯದಾಗಿ ಯಾವ ಸಮಯದಲ್ಲಿ ಗಂಗಾ ಸ್ನಾನವನ್ನ ಮಾಡಬಾರದು ಎಂದು ತಿಳಿಯೋಣ. ಕಾರಣ ಕೆಲವು ಪುರಾಣಗಳ ಪ್ರಕಾರ, ಕೆಲವು ಶಾಸ್ತ್ರಗಳ ಪ್ರಕಾರ ಕೆಲವು ಸಮಯಗಳಲ್ಲಿ ಸ್ನಾನಾದಿಗಳನ್ನ ಮಾಡುವಂತಿಲ್ಲ. ಅವುಗಳನ್ನ ಈಗ ನಾವು ತಿಳಿಯುತ್ತಾ ಹೋಗೋಣ. ರಾತ್ರಿಯ ಸಮಯದಲ್ಲಿ ಅಂದರೆ ಸೂರ್ಯ ಅಸ್ತದ ನಂತರ ಕಡ್ಡಾಯವಾಗಿ ಗಂಗಾ ನದಿಗೆ ಇಳಿಯಬಾರದು, ಸ್ನಾನವನ್ನ ಮಾಡಬಾರದು. ಕಾರಣ ರಾತ್ರಿಯ ಸಮಯದಲ್ಲಿ ಯಕ್ಷ ಯಕ್ಷಿಣಿಯರು ಬಂದು ಸ್ನಾನ ಮಾಡುತ್ತಾರೆ ಎಂದು ನಂಬಲಾಗುತ್ತದೆ. ಹಾಗೆ ಆ ಸಂದರ್ಭದಲ್ಲಿ ಅವರ ದೃಷ್ಟಿ ಏನಾದರೂ ಮಾನವನ ಮೇಲೆ ಬಿದ್ದರೆ ಆ ದೃಷ್ಟಿಯ ಪರಿಣಾಮ ನಮಗೆ ಕೆಡಕಾಗುತ್ತದೆ ಎನ್ನುವಂತಹದ್ದನ್ನ ನಂಬಲಾಗಿದೆ. ಹಾಗಾಗಿ ರಾತ್ರಿಯ ಹೊತ್ತು ಸ್ನಾನವನ್ನ, ರಾತ್ರಿಯ ಹೊತ್ತು ಗಂಗಾ ಸ್ನಾನವನ್ನ ನಿಷೇಧಿಸಲಾಗಿದೆ. ಇನ್ನು ಎರಡನೇ ಅಂಶ, ಮಧ್ಯಾಹ್ನ 2 ಗಂಟೆಯ ನಂತರ ಗಂಗಾ ಸ್ನಾನವನ್ನ ಮಾಡಬಾರದು. ಕಾರಣ ಅವಾಗ ಸೂರ್ಯನ ಕಿರಣಗಳ ತೀಕ್ಷ್ಣತೆ ಅತ್ಯಂತ ಹೆಚ್ಚಿರುತ್ತದೆ ಹಾಗೂ ಮನಸ್ಸಿನಲ್ಲಿ ಅನೇಕ ಹಲವಾರು ಗೊಂದಲಗಳು ಉಂಟಾಗ್ತಾರೆ. ಜೊತೆಗೆ ಆ ಸಮಯದಲ್ಲಿ ಯಮಲೋಕದಿಂದ ಯಮ ಕಿಂಕರರು ಗಂಗಾ ಸ್ನಾನವನ್ನ ಮಾಡಲಿಕ್ಕೆ ಬಂದಿರ್ತಾರೆ ಎಂದು ನಂಬಲಾಗತ್ತೆ. ಹಾಗಾಗಿ ಮಧ್ಯಾಹ್ನ 2 ಗಂಟೆಯ ನಂತರವೂ ಕೂಡ ಗಂಗಾ ಸ್ನಾನವನ್ನ ನಿಷೇಧಿಸಲಾಗಿದೆ. ಇನ್ನು ಸ್ನಾನ ಮಾಡುವಾಗ ಯಾವುದೇ ರೀತಿಯಾದಂತಹ ರಾಸಾಯನಿಕ ಪದಾರ್ಥಗಳನ್ನ ಬಳಸಬಾರದು. ಉದಾಹರಣೆಗೆ ಸೋಪ್ ಇರಬಹುದು, ಶಾಂಪೂ ಇರಬಹುದು, ಇತ್ಯಾದಿ ಯಾವುದೇ ರಾಸಾಯನಿಕ ಗುಣವನ್ನ ಹೊಂದಿರುವಂತಹ ಪದಾರ್ಥವನ್ನ ಬಳಸಬಾರದು. ಕೇವಲ ಗಂಗೆಯ ಪವಿತ್ರ ನೀರಿನಿಂದ ಮಾತ್ರ ಸ್ನಾನ ಮಾಡಬೇಕು. ಕಾರಣ ನಾವು ದೇಹ ಶುದ್ಧಿಗೆ ಗಂಗಾ ಸ್ನಾನವನ್ನ ಮಾಡುತ್ತಿಲ್ಲ, ಆತ್ಮಶುದ್ಧಿಗಾಗಿ ಗಂಗಾ ಸ್ನಾನವನ್ನ ಮಾಡುತ್ತಿದ್ದೇವೆ. ಹಾಗಾಗಿ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಕೂಡ ಬಳಸದೆ ಅತ್ಯಂತ ಶ್ರದ್ಧೆಯಿಂದ ಸ್ನಾನವನ್ನ ಮಾಡಬೇಕು. ಇನ್ನು ಮುಂದುವರೆದಂತೆ ಗಂಗಾ ನದಿಗೆ ಯಾವುದೇ ರೀತಿಯ ಕಲ್ಮಶಗಳನ್ನ ಎಸೆಯಬಾರದು. ಅಂದರೆ ನೀವು ಸ್ನಾನ ಮಾಡಿಬಿಟ್ಟಂತ ಹಳೆಯ ಬಟ್ಟೆ, ಪ್ಲಾಸ್ಟಿಕ್ ಚೀಲ ಇತ್ಯಾದಿ ಯಾವುದೇ ಪೂಜಾ ವಸ್ತುಗಳು ಇತ್ಯಾದಿಗಳನ್ನ ಗಂಗೆಯಲ್ಲಿ ಬಿಡಬಾರದು. ಒಂದು ವೇಳೆ ನೀವೇನಾದ್ರೂ ಹಾಗೆ ಗಂಗೆಯನ್ನ ಕಲ್ಮಶ ಮಾಡಿದ್ರೆ ಜನ್ಮ ಜನ್ಮಾಂತರದ ಪಾಪಕ್ಕೆ ಗುರಿಯಾಗ್ತೀರಿ, ಜೊತೆಗೆ ಗಂಗೆಯ ಶಾಪಕ್ಕೂ ಕೂಡ ತುತ್ತಾಗ್ತೀರಿ. ಹಾಗಾಗಿ ಗಂಗಾ ನದಿಯನ್ನ ಕಲ್ಮಶ ಮಾಡದೆ, ಗಂಗಾ ನದಿಯನ್ನ ಹಾಳು ಮಾಡದೆ ಅತ್ಯಂತ ಶುಚಿರ್ಭೂತರಾಗಿ ಅತ್ಯಂತ ಶುದ್ಧವಾಗಿ ನಾವು ಸ್ನಾನವನ್ನ ಮಾಡಬೇಕು. ಇನ್ನು ಮುಂದಿನ ಅಂಶ ಅಂತಂದ್ರೆ, ಗಂಗಾ ಸ್ನಾನವನ್ನ ಮಾಡುವಾಗ ನೀರಿನಲ್ಲಿ ಮಲ ಮೂತ್ರವನ್ನ ವಿಸರ್ಜನೆ ಮಾಡಬಾರದು. ಹೇಗೆಂದರೆ ಅದು ಅತ್ಯಂತ ಪವಿತ್ರವಾದ ನೀರಾಗಿರುತ್ತೆ.
ಅತ್ಯಂತ ಪವಿತ್ರವಾದ ನದಿಯಾಗಿರುತ್ತೆ. ಅದು ದೇವ ನದಿಯಾಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮಲ ಮೂತ್ರಗಳ ವಿಸರ್ಜನೆಯನ್ನ ನೀರಿನಲ್ಲಿ ಮಾಡಬಾರದು. ಒಂದು ವೇಳೆ ಹಾಗೇನಾದರೂ ಮಾಡಿದ್ದೆ ಆದರೆ ಗಂಗೆಯ ಶಾಪ ಇಡೀ ಕುಟುಂಬಕ್ಕೆ ತಟ್ಟುತ್ತೆ ಅಂತ ಹೇಳಿ ಸ್ಥಳೀಯರು, ಅಲ್ಲಿರುವಂತಹ ಸಾಧುಗಳು ಹೇಳ್ತಾರೆ. ಈ ಮೇಲಿನ ಎಲ್ಲ ವಿಷಯವನ್ನ ನೀವು ನೆನಪಿಟ್ಟುಕೊಂಡು ನೀವು ಗಂಗಾ ನದಿಯ ಸ್ನಾನವನ್ನ ಮಾಡಲಿಕ್ಕೆ ಅಣಿಯಾಗಬೇಕು. ಹಾಗಾದ್ರೆ ನಾವು ಗಂಗಾ ಸ್ನಾನವನ್ನ ಯಾವ ಪದ್ಧತಿಯನ್ನ ಅನುಸರಿಸಿ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿ ಈಗ ತಿಳಿಯೋಣ. ಮೊದಲನೇದಾಗಿ ಗಂಗಾ ಸ್ನಾನವನ್ನ ಮಾಡಲು ಸೂಕ್ತವಾದಂತಹ ಹಾಗೂ ಸಮರ್ಥವಾದಂತಹ ಸಮಯ ಎಂದ್ರೆ ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತ, ಅಂದರೆ ಬೆಳಗ್ಗೆ 4 ರಿಂದ 6 ಗಂಟೆ ಅತ್ಯಂತ ಉತ್ತಮವಾದಂತಹ ಸಮಯ. ಕಾರಣ ಆ ಸಮಯದಲ್ಲಿ ದೇವಾನು ದೇವತೆಗಳು ಧರೆಗಿಳಿದು ಬಂದು ಗಂಗೆಯಲ್ಲಿ ಸ್ನಾನವನ್ನ ಮಾಡ್ತಾರೆ ಎನ್ನುವಂತಹ ನಂಬಿಕೆ ಇರುತ್ತೆ. ಆ ಸಮಯದಲ್ಲಿ ನಾವು ಕೂಡ ಗಂಗೆಯ ಸ್ನಾನವನ್ನ ಮಾಡಿದರೆ ಆ ದೇವತೆಗಳ ಅನುಗ್ರಹ ನಮಗೆ ಲಭಿಸುತ್ತದೆ. ಅಷ್ಟು ಬೆಳಗ್ಗೆ ನಮಗೆ ಎದ್ದೇಳಲು ಆಗುವುದಿಲ್ಲ ಅಂತ ಅಂದ್ರೆ ಅದಕ್ಕೆ ಇನ್ನೊಂದು ಒಂದು ಭಾಗ ಇದೆ. ಆ ಭಾಗ ಏನಪ್ಪಾ ಅಂತಂದ್ರೆ 10 ರಿಂದ 12 ಗಂಟೆ, ಅಂದ್ರೆ ಮುಂಜಾನೆ 10 ರಿಂದ 12 ಗಂಟೆ ಉತ್ತಮ ಫಲವನ್ನ ಕೊಡುತ್ತದೆ. ಕಾರಣ ಆ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಗಂಗಾ ಸ್ನಾನಕ್ಕೆ ಬಂದಿರ್ತಾರೆ ಎನ್ನುವಂತಹ ನಂಬಿಕೆ ಇದೆ. ಹಾಗಾಗಿ ಅವರ ಅನುಗ್ರಹ ಕೂಡ ನಮಗೆ ಆ ಸಮಯದಲ್ಲಿ ಸಿಗತ್ತೆ. ಜೊತೆಗೆ ಗಂಗಾ ನದಿಗೆ ಇಳಿಯುವ ಮುನ್ನ ನಾವು ಮಾಡಬೇಕಾದಂತಹ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರೆ ಭಕ್ತಿಯಿಂದ ಗಂಗಾದೇವಿಯನ್ನ ಪ್ರಾರ್ಥನೆ ಮಾಡಬೇಕು. ಹಾಗೂ ನೀರಿನಲ್ಲಿ ನಿಮ್ಮ ಬಲಗೈ ಬೆರಳಿನಿಂದ ಒಂದು ತ್ರಿಕೋನವನ್ನ ಬರಿಬೇಕು. ತ್ರಿಕೋನವನ್ನ ಬರೆದು ನಿಮ್ಮ ಬಲಗೈಯನ್ನ ಅದರ ಮೇಲೆ ಇಟ್ಟು ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ, ವಿಶ್ವನಾಥನ ಪ್ರಾರ್ಥನೆಯನ್ನ ಮಾಡಿ, ಗಂಗಾದೇವಿಗೆ ಪ್ರಾರ್ಥನೆಯನ್ನ ಮಾಡಿ ನೀವು ನೀರಿಗೆ ಇಳಿಯಬೇಕು. ತದನಂತರ ನೀವು 3 ಬಾರಿ ನಿಮ್ಮ ತಲೆ ಸಂಪೂರ್ಣವಾಗಿ ಒದ್ದೆ ಆಗುವ ಹಾಗೆ ಗಂಗೆಯಲ್ಲಿ ಮುಳುಗಿ ಹಾಕಬೇಕು. 3 ಬಾರಿ ನೀವು ಮುಳುಗಿ ಹಾಕಿದ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ತಿರುಗಿ ನೀವು ಸೂರ್ಯ ದೇವನಿಗೆ ಅರ್ಘ್ಯವನ್ನ 3 ಬಾರಿ ನೀಡಬೇಕು. ನಂತರ ಸೂರ್ಯ ದೇವನಿಗೆ ಭಕ್ತಿಯಿಂದ ನಮಸ್ಕರಿಸಬೇಕು. ಅದಾದ ನಂತರ ಕೆಲವು ಗಂಟೆಗಳ ಕಾಲ ಗಂಗಾ ನದಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ ಹಾಗೂ ನಾವು ಮಾಡಿದ ಎಲ್ಲ ಪಾಪ ಕರ್ಮಗಳು ನಾಶವಾಗಲಿ, ನಮಗೆ ಪುಣ್ಯ ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸಿ ನೀವು ಸ್ನಾನವನ್ನ ಮಾಡಬೇಕು. ಸ್ನಾನದ ನಂತರ ಮಡಿ ಉಟ್ಟು ಗಂಗಾದೇವಿಗೆ ಯಥಾಶಕ್ತಿ ನೀವು ಪೂಜೆಯನ್ನ ಸಲ್ಲಿಸಬೇಕು. ಒಂದು ದೀಪವನ್ನ ನೀರಿನಲ್ಲಿ ತೇಲಿ ಬಿಟ್ಟು ಹರ ಹರ ಗಂಗೆ, ಹರ ಹರ ಗಂಗೆ ಎಂದು ಎಂದು ಜಯ ಘೋಷವನ್ನ ಹೇಳಿ ಹರ ನಮಃ ಪಾರ್ವತಿ ಪತೆ ಎನ್ನುವಂತಹ ಜಯಘೋಷವನ್ನು ಹೇಳಿ ಭಕ್ತಿಯಿಂದ ಕೈ ಮುಗಿಬೇಕು. ಗಂಗೆಯ ಪುಣ್ಯ ತೀರ್ಥವನ್ನ ಒಂದು ಕ್ಯಾನ್ ನಲ್ಲಿ ತುಂಬಿಕೊಂಡು ತೆಗೆದುಕೊಂಡು ಬರಬೇಕು. ಕಾರಣ ಗಂಗಾ ಸ್ನಾನ ತುಂಗಾ ಪಾನ ಎನ್ನುವಂತೆ ನೀವು ತೆಗೆದುಕೊಂಡು ಬಂದಂತಹ ಕ್ಯಾನ್ ನಲ್ಲಿರುವಂತಹ ಗಂಗೆಯ ನೀರು ನಿಮ್ಮ ಮನೆಗೂ ಕೂಡ ತಲುಪಿ ಆ ಮನೆಯೂ ಕೂಡ ಶುದ್ಧ ಆಗಲಿ. ಗಂಗಾ ಸ್ನಾನದ ನಂತರ ದೇಹ, ಆತ್ಮ, ಭಾವ ಶುದ್ಧವಾಗ್ತಾ ಹೋಗುತ್ತೆ. ದೇಹ ಹಗುರವಾದಂತಹ ರೀತಿಯಲ್ಲಿ ನಮಗೆ ಅನುಭವವಾಗುತ್ತೆ. ಯಾವುದೋ ಒಂದು ದೊಡ್ಡ ಭಾರ, ಯಾವುದೋ ಒಂದು ದೊಡ್ಡ ಆತಂಕ, ಯಾವುದೋ ಒಂದು ದೊಡ್ಡ ಪಾಪ ನಮ್ಮಿಂದ ದೂರವಾಗಿದೆ ಎನ್ನುವಂತಹ ಮನೋಭಾವ ನಮ್ಮಲ್ಲಿ ಮೂಡ್ಲಿಕ್ಕೆ ಪ್ರಾರಂಭವಾಗುತ್ತೆ. ಮನಸ್ಸು ಶುದ್ಧವಾಗಿರುತ್ತೆ. ಮನಸ್ಸಿನಲ್ಲಿ ಏಕಾಗ್ರತೆ ಮೂಡ್ಲಿಕ್ಕೆ ಪ್ರಾರಂಭವಾಗುತ್ತೆ. ಈ ಎಲ್ಲ ಅನುಭವಗಳು ನಮಗೆ ಆಗುವುದು ಗಂಗೆಯ ನೀರಿನಲ್ಲಿ ನಾವು ಹೇಳಿದ ನಿಯಮಗಳನ್ನು ಅನುಸರಿಸಿ ನೀವು ಸ್ನಾನ ಮಾಡಿದ ನಂತರ ಈ ಎಲ್ಲ ಅನುಭವಗಳು ಕೂಡ ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಕಾರಣ ಗಂಗೆ ನಿಮ್ಮನ್ನ ಅನುಗ್ರಹಿಸಿದ್ದಾಳೆ ಎಂದು ಅರ್ಥ. ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ ನೀವೆಲ್ಲ ಕಾಯ್ತಿರುವಂತೆ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಆ ಕಾಶಿ ವಿಶ್ವನಾಥನ ದರ್ಶನವನ್ನ ಪಡೆಯೋಣ. ಧನ್ಯವಾದಗಳು. ನಮ್ಮ ಸಂಸ್ಥೆಯ ಈ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಖಂಡಿತವಾಗಿ ಇರಲಿ. ಧನ್ಯವಾದಗಳು.